ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳಿದ್ದಾವೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ತಮ್ಮ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ ನ ಬಗ್ಗೆ ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಳಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸಹಾಯ ಬೇಕಿದ್ರೆ ಈ ನಂಬರ್ ಗೆ ಕಾಲ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿ. ಇನ್ ಕೇಸ್ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಿದ್ದಾದ್ರೆ ಸೇಮ್ ನಂಬರ್ ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮಗೆ ಹೆಲ್ಪ್ ಕೂಡ ಸಿಗುತ್ತೆ. ಗೆಳೆಯರೆ, ಮೊದಲಿಗೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ NSE ಒಂದು ಅನೌನ್ಸ್ಮೆಂಟ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಅಂದ್ರೆ ಈ ತಿಂಗಳಲ್ಲಿ 26 ಜನವರಿ ಮಾತ್ರ ರಜೆ ಇತ್ತು. ಬಟ್ ಈಗ ಇನ್ನೊಂದು ದಿನ ಸೇರ್ಕೊಂಡಿದೆ, 15 ಜನವರಿ 2026. ಅಂದ್ರೆ ನಾಡಿದ್ದು ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಮುಂಬೈಯಲ್ಲಿ BMC ಎಲೆಕ್ಷನ್ಸ್ ಇದೆ. ಎಲೆಕ್ಷನ್ಸ್ ನ ಕಾರಣಕ್ಕೆ ಮಾರ್ಕೆಟ್ ಕೂಡ ಕ್ಲೋಸ್ ಆಗ್ತಿದೆ. ಅವತ್ತು ರಜೆ ಇರುತ್ತೆ. ಗುರುವಾರ ರಜೆ ಇರೋದ್ರಿಂದ BSE ಎಕ್ಸ್ಪೈರೀಸ್ ಏನಿರ್ತಿತ್ತು ಗುರುವಾರ, ಅದು ಬುಧವಾರಕ್ಕೆ ಶಿಫ್ಟ್ ಆಗುತ್ತೆ. ಅಂದ್ರೆ ನಾಳೆನೆ ಎಕ್ಸ್ಪೈರೀಸ್ ಇರುತ್ತೆ. ಮೇ ಬಿ ಇವತ್ತು ವಾಲಟಿಲಿಟಿ ನೋಡಿದ್ವಲ್ಲ ಮಾರ್ಕೆಟ್ ಅಲ್ಲಿ, ಅದೇ ರೀತಿ ವಾಲಟಿಲಿಟಿ ಕಂಟಿನ್ಯೂ ಕೂಡ ಆಗಬಹುದು ಬಿಕಾಸ್ ಆಫ್ ಎಕ್ಸ್ಪೈರೀಸ್ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಗುರುವಾರ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಈ ವಾರದಲ್ಲಿ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ಇಂದಿನ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕೊಟ್ಟಿದ್ದೆ ಟ್ರಂಪ್ ಟ್ಯಾರಿಫ್ ಬಗ್ಗೆ. ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ನ ಜೊತೆ ವ್ಯಾಪಾರ ಮಾಡುವಂತ ದೇಶಗಳ ಮೇಲೆ 25% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಭಾರತ ಕೂಡ ಅವ್ರ ಜೊತೆ ಒಂದಷ್ಟು ವ್ಯವಹಾರವನ್ನು ಮಾಡ್ತಾ ಇದೆ. ನೋಡಬಹುದು 1.2 ಬಿಲಿಯನ್ ಎಕ್ಸ್ಪೋರ್ಟ್ಸ್ ಇರಾನ್ಗೆ ಹೋಗ್ತಾ ಇದೆ. ಅಲ್ಲಿಂದ ಕೂಡ ನಾವು ಒಂದಷ್ಟು ಇಂಪೋರ್ಟ್ ಮಾಡ್ಕೊಳ್ತಿದೀವಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ, $0.4 ಬಿಲಿಯನ್ ಏನಿದೆ. ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲೇ ಇದೀವಿ. ಬಟ್ ಸ್ಟಿಲ್ 1.24 ಬಿಲಿಯನ್ ವರ್ತ್ ಆಫ್ ಎಕ್ಸ್ಪೋರ್ಟ್ಸ್ ಅನ್ನ ನಾವು ಮಾಡ್ತಾ ಇದೀವಿ. ಖಂಡಿತ ಅದರ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇರೋದು ರೈಸ್. ನೋಡಬಹುದು $757 ಮಿಲಿಯನ್ ವರ್ತ್ ಆಫ್ ರೈಸ್ ಹೋಗ್ತಾ ಇದೆ. ಅಂದ್ರೆ 61% ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಹೋಗ್ತಿರೋದು ಇರಾನ್ಗೆ ರೈಸ್. ಏನೋ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಈಗಾಗಲೇ ಸಾಕಷ್ಟು ವ್ಯವಹಾರವನ್ನ ಕಡಿಮೆ ಮಾಡಿದ್ದಾರೆ. ಬಟ್ ಸ್ಟಿಲ್ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ನೆಕ್ಸ್ಟ್ ಬಜೆಟ್ ಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಬರ್ತಾ ಇರುತ್ತೆ. ನೋಡಬಹುದು ಬಜೆಟ್ 2026 ಮೇ ಇನ್ಕ್ಲೂಡ್ ಕ್ಲಾರಿಫಿಕೇಶನ್ಸ್ ಆನ್ ಟ್ಯಾಕ್ಸೇಷನ್ ಆಫ್ ಡೇಟಾ ಸೆಂಟರ್ಸ್ ಅಂಡ್ ರಿಮೋಟ್ ಎಂಪ್ಲಾಯೀಸ್ ವರ್ಕಿಂಗ್ ಇನ್ ಇಂಡಿಯಾ. ಮೇ ಬಿ ಟ್ಯಾಕ್ಸೇಷನ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಬರ್ಬೋದು, ಎಸ್ಪೆಷಲಿ ಡೇಟಾ ಸೆಂಟರ್ ಹಾಗೂ ರಿಮೋಟ್ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟಂತೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಈಗ. ಯಾಕಂದ್ರೆ ರಿಮೋಟ್ ಎಂಪ್ಲಾಯೀಸ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋಂತವ್ರು. ಮೇ ಬಿ ಗಿಗ್ ವರ್ಕರ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಸಿಗಬಹುದು ಈ ಸಲದ ಬಜೆಟ್ ಅಲ್ಲಿ. ಗಿಗ್ ವರ್ಕರ್ ಅಂದ್ರೆ ಪ್ರಾಜೆಕ್ಟ್ ಬೇಸ್ಡ್ ಕೆಲಸ ಮಾಡುವಂತವ್ರು ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ತೀರಿ ಅಂದ್ರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಕೆಲಸ ಮಾಡ್ತೀರಿ. ಆನಂತರ ನೀವೇನೊಂದು ಪ್ರಾಜೆಕ್ಟ್ ಅನ್ನು ನೋಡ್ಕೊಳ್ಬಹುದು. ಯಾವುದೇ ಸ್ಪೆಸಿಫಿಕ್ ಕಂಪನಿಯಲ್ಲಿ ಕೆಲಸ ಮಾಡೋದಿಲ್ಲ, ನೂರಾರು ಕಂಪನಿಗಳಿಗೆ ಅವರು ಫ್ರೀಲಾನ್ಸರ್ಸ್ ಆಗಿ ವರ್ಕ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಕ್ಲಾರಿಫಿಕೇಶನ್ ಬರ್ಬೋದು ಅಂತ ಸುದ್ದಿಗಳು ಈಗ ಬರ್ತಾ ಇದೆ. ಇನ್ನು ರಾಮ್ದೇವ್ ಅಗರ್ವಾಲ್ ಅವರು ಇವತ್ತು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದರಲ್ಲಿ ಟ್ಯಾರಿಫ್ ಬಗ್ಗೆ, AI ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ. ತುಂಬಾನೇ ಒಳ್ಳೆ ಇನ್ಪುಟ್ಸ್ ಅನ್ನ ಇವರು ಇಂಟರ್ವ್ಯೂ ಮೂಲಕ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಬಹುದು, ಪ್ರೆಸಿಡೆಂಟ್ ಟ್ರಂಪ್ ಡಸಂಟ್ ಇಂಪ್ಯಾಕ್ಟ್ ಮೈ ಇನ್ವೆಸ್ಟಿಂಗ್ ಸೈಕಲ್. ರಾಮ್ದೇವ್ ಅಗರ್ವಾಲ್, ನನ್ನ ಇನ್ವೆಸ್ಟಿಂಗ್ ಏನಿದೆ ಅದರ ಮೇಲೆ ಟ್ರಂಪ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ, ಅಂದ್ರೆ ಟ್ರಂಪ್ ಕಾರಣಕ್ಕೆ ನನ್ನ ಇನ್ವೆಸ್ಟಿಂಗ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಅಂತ. ಇಂಪ್ಯಾಕ್ಟ್ ಆಗಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರ್ಬೋದು, ಬಟ್ ಅದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ರಿಯಾಕ್ಷನ್ ಆಗಿರುತ್ತೆ, ಲಾಂಗ್ ಟರ್ಮ್ ಅಲ್ಲ. ಇವರು ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಎಸ್ಪೆಷಲಿ ನೋಡಬಹುದು, ಆನ್ ಒನ್ ಸೈಡ್ ಟ್ರಂಪ್ ಈಸ್ ಹ್ಯಾಪನಿಂಗ್ ಅಂಡ್ ಆನ್ ದ ಅದರ್ ಸೈಡ್ AI ಈಸ್ ಹ್ಯಾಪನಿಂಗ್. ಐ ಡೋಂಟ್ ನೋ ಹೌ ಟು ಫಿಗರ್ ಔಟ್ ವಿಚ್ ಒನ್ ವಿಲ್ ಇಂಪ್ಯಾಕ್ಟ್ ಹೌ ಮಚ್. ಅಂದ್ರೆ AI ಆಗ್ಬೋದು ಅಥವಾ ಟ್ರಂಪ್ ಆಗ್ಬೋದು, ಎರಡು ಕೂಡ ಆಗ್ತಾ ಇದೆ ಒಂದೊಂದ್ ಸೈಡ್. ಆದ್ರೆ ಎರಡು ಕೂಡ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಫಿಗರ್ ಔಟ್ ಮಾಡಕ್ ಆಗ್ತಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಇನ್ ಇಂಡಿಯಾ. ನಾನು ಇಂಡಿಯಾದಲ್ಲಿ ಇರೋದಕ್ಕೆ ನಾನು ಖುಷಿ ಪಡ್ತೀನಿ. ಹಾಗೆ ಐ ಡೂ ಥಿಂಗ್ಸ್ ದಟ್ ಐ ಅಂಡರ್ಸ್ಟ್ಯಾಂಡ್ ಅಂಡ್ ಯು ನೀಡ್ ಟು ಹ್ಯಾವ್ ವ್ಯೂ 4-5 ಥಿಂಗ್ಸ್ ಟು ಫೈಂಡ್ ಐಡಿಯಾಸ್ ಔಟ್ ಆಫ್ ಇಟ್. ನನಗೇನ್ ಗೊತ್ತಿದೆ ಅದನ್ನ ಮಾಡ್ತೀನಿ, ಅಥವಾ ನನಗೇನ್ ಅರ್ಥ ಆಗುತ್ತೆ, ನಾನು ಯಾವ್ದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಬಲ್ಲೆ ಆ ಕಡೆ ಗಮನವನ್ನ ಕೊಡ್ತೀನಿ. ಅಲ್ಲಿ 4-5 ವಿಷಯನ ತಿಳ್ಕೊಳ್ತೀನಿ, ಅದರಿಂದ ಒಂದಷ್ಟು ಐಡಿಯಾಸ್ ಅನ್ನ ಹುಡುಕ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಪಂಚದಲ್ಲಿ ಒಂದಲ್ಲ ಒಂದು ವಿಷಯ ನಡೀತಾನೆ ಇರುತ್ತೆ. ನಾವು ಫೋಕಸ್ ಮಾಡಬೇಕಾಗಿರೋದು ನಮ್ಮ ಪೋರ್ಟ್ಫೋಲಿಯೋ, ನಾವು ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ದಿನ ಹೋಲ್ಡ್ ಮಾಡಬೇಕು, ಎಷ್ಟು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು, ಈ ಕಡೆ ಫೋಕಸ್ ಮಾಡಬೇಕು. ಅದನ್ನೇ ಅವರು ಈ ರೀತಿಯಾಗಿ ಹೇಳ್ತಿದ್ದಾರೆ. ಇನ್ನು ಮ್ಯಾಕ್ರೋ ಅನ್ಸರ್ಟನಿಟೀಸ್ ಬಗ್ಗೆ ಕೇಳಿರೋದಕ್ಕೆ ಕೂಡ ಹೇಳಿದ್ದಾರೆ. ನೋಡಬಹುದು, ಅನ್ಸರ್ಟನಿಟೀಸ್ ಕ್ಯಾನ್ ಪೋಸ್ ಅ ಥ್ರೆಟ್ ಟು ವ್ಯಾಲ್ಯೂಯೇಷನ್. ಅಂದ್ರೆ ವ್ಯಾಲ್ಯೂಯೇಷನ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾ ಅನ್ನೋ ಮಾತಿಗೆ ಅವ್ರು ಹೇಳಿರೋದು, ಈಕ್ವಿಟಿ ಇಸ್ ವೆರಿ ಎಕ್ಸಾಟಿಕ್ ಅಸೆಟ್ ಕ್ಲಾಸ್. ಈಕ್ವಿಟಿ ಹ್ಯಾಸ್ ಎ ಹ್ಯೂಜ್ ಪವರ್ ಟು ಟೇಕ್
in a lot of uncertainty, and yet there are few entrepreneurs who can act like a magician and navigate all kinds of risk. ಅಂದ್ರೆ ಈಕ್ವಿಟಿ ಅನ್ನೋದು ದೊಡ್ಡ ರಿಸ್ಕ್ ಅನ್ನು ಹೊಂದಿರುವಂತದ್ದು. ಕೆಲವು ಎಂಟರ್ಪ್ರಿನಿಯರ್ಸ್ ಮಾತ್ರ, ಅಂದ್ರೆ ಕಂಪನಿಗಳನ್ನ ಸ್ಥಾಪನೆ ಮಾಡಿ ರನ್ ಮಾಡೋರು ಮಾತ್ರ ಇಲ್ಲಿ ಸಕ್ಸಸ್ ಆಗ್ತಾರೆ, ಎಲ್ಲ ರಿಸ್ಕ್ ಅನ್ನ ಮೆಟ್ಟಿ. ನಾವು ಅಂತವನ್ನ ಫೈಂಡ್ ಮಾಡಬೇಕು ಅಂತ ಹೇಳ್ತಾರೆ. ಎಂತಹ ಕಷ್ಟದ ಸನ್ನಿವೇಶವನ್ನು ಕೂಡ ಸುಲಭವಾಗಿ ನಿಭಾಯಿಸುವಂತ ಎಂಟರ್ಪ್ರಿನಿಯರ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಅಂತಾನೆ ಅಂದ್ಕೊಳ್ಳಿ, ಅಂತಹ ಮ್ಯಾನೇಜ್ಮೆಂಟ್ ಇರುವಂತಹ ಕಂಪನಿಗಳನ್ನ ಫೈಂಡ್ ಮಾಡಬೇಕು, ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಾರೆ. ಅವರು ಮೆಜಿಷಿಯನ್ಸ್ ಗಳ ತರ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. 2026 ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇವರು ಆನ್ಸರ್ ಮಾಡಿದ್ದಾರೆ. ಯಾಕಂದ್ರೆ 2025 ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ, ಮ್ಯೂಟೆಡ್ ರಿಟರ್ನ್ಸ್ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಲ್ಲಿ ನಾವು ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಪೋರ್ಟ್ಫೋಲಿಯೋಗಳಂತೂ ಭರ್ಜರಿಯಾಗಿ ಡೌನ್ ಇದಾವೆ, ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಈಗ 2026 ಹೇಗಿರಬಹುದು ಅನ್ನೋದ್ರ ಬಗ್ಗೆ ನೋಡಬಹುದು. 2026 ಟು ಸಿ ಬೆಟರ್ ಪರ್ಫಾರ್ಮೆನ್ಸ್ ಫ್ರಮ್ ದ ಮಾರ್ಕೆಟ್ಸ್ ಆಸ್ ದ ಅರ್ನಿಂಗ್ ಸೈಕಲ್ ಇಸ್ ಟರ್ನಿಂಗ್ ಆಫ್ಟರ್ ಎ ಬ್ರೀಫ್ ಲಲ್ ಓವರ್ ದ ಪಾಸ್ಟ್ 4-5 ಕ್ವಾರ್ಟರ್ಸ್. ಅಂದ್ರೆ ಕಳೆದ 4-5 ಕ್ವಾರ್ಟರ್ ಗಳಿಗೆ ಹೋಲಿಸಿದ್ರೆ ಈಗ ಅರ್ನಿಂಗ್ ಸೈಕಲ್ ಟರ್ನ್ ಆಗ್ತಾ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಕಡೆ ತಿರುಗ್ತಾ ಇದೆ. ಹಾಗಾಗಿ 2026 ಬೆಟರ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನೋಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಜೊತೆಗೆ ಗವರ್ನಮೆಂಟ್ ಈಸ್ ಆಲ್ಸೋ ಟ್ರೈಂಗ್ ಇಟ್ಸ್ ಬೆಸ್ಟ್ ಟು ಸಪೋರ್ಟ್ ದ ಎಕಾನಮಿ ಥ್ರೂ ವೇರಿಯಸ್ ಮೆಜರ್ಸ್ ಇನ್ಕ್ಲೂಡಿಂಗ್ GST ರ್ಯಾಷನಲೈಸೇಷನ್. ಸರ್ಕಾರ ಕೂಡ ಹಲವು ಕ್ರಮಗಳನ್ನ ತಗೊಂಡಿದೆ. ಹಾಗಾಗಿ 2026 ಬೆಟರ್ ಪರ್ಫಾರ್ಮೆನ್ಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ GDP ರಿಕವರಿ ಬಗ್ಗೆ ಕೂಡ ಮಾತಾಡಿದ್ದಾರೆ ಅವರು. ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಒಳ್ಳೆ ರಿಕವರಿ ಸಿಗಬಹುದು, ಅದು ಮಾರ್ಕೆಟ್ ನ ಅರ್ನಿಂಗ್ಸ್ ಬೂಸ್ಟ್ ಮಾಡಬಹುದು ಅಂತ. ಇನ್ನು ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಈ ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಬೆಟರ್ ಚಾನ್ಸಸ್ ಟು ಪರ್ಫಾರ್ಮ್ ವೆಲ್ ಇನ್ ದ ಮಾರ್ಕೆಟ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಲಾರ್ಜ್ ಕ್ಯಾಪ್ ಶೇರ್ಗಳು, ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಸೆನ್ಸೆಕ್ಸ್ ಇರುವಂತಹ ಸ್ಟಾಕ್ ಗಳೇನಿದಾವೆ ಅಥವಾ ನಿಫ್ಟಿ ನೆಕ್ಸ್ಟ್ 50 ನಲ್ಲಿರೋ ಸ್ಟಾಕ್ ಗಳೇನಿದಾವೆ, ಈ ಸ್ಟಾಕ್ ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ದ್ಯಾನ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ಸ್. ಅಂದ್ರೆ ಲಾರ್ಜ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ನೆಕ್ಸ್ಟ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಬರುತ್ತೆ ಅಂತ. ಯಾಕಂದ್ರೆ ಕಳೆದ 3-4 ಇಯರ್ಸ್ ನೋಡಿದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಆದ್ರೆ ಈಗ ಸೈಕಲ್ ಚೇಂಜ್ ಆಗಿದೆ. ಲಾರ್ಜ್ ಕ್ಯಾಪ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಲ್ಲ ಕಡೆ. ಬಹುಶಃ ಈ ವರ್ಷ ಲಾರ್ಜ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು, ಅದರ ಹಿಂದೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಇರಬಹುದು ಅಂತ ಹೇಳಿದ್ದಾರೆ ಇವರು. ಅಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತಲ್ಲ, ಬಟ್ ಅವುಗಳಿಗೆ ಹೋಲಿಸಿದ್ರೆ ಲಾರ್ಜ್ ಕ್ಯಾಪ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ. ಜೊತೆಗೆ PSU ಬಗ್ಗೆ ಕೂಡ ಹೇಳಿದ್ದಾರೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್. ಅಂದ್ರೆ ಸರ್ಕಾರಿ ಕಂಪನಿಗಳೇನಿದಾವೆ ಅವುಗಳ ಬಗ್ಗೆ ಕೂಡ ನೋಡಬಹುದು. PSUs ಸ್ಟಿಲ್ ಹ್ಯಾವ್ ಲಾಟ್ ಸ್ಟೀಮ್. ಇನ್ನು ಸಾಕಷ್ಟು ಅವಕಾಶ ಇದೆ PSU ಸ್ಟಾಕ್ ಗಳಲ್ಲಿ ಅಂತ ಹೇಳಿದರೆ. They are much more reasonably valued than the private sector and earnings growth is almost 2x higher than private sector. Valuation wise ಕೂಡ reasonable valuation ಅಲ್ಲಿ ಇದಾವೆ ಪ್ರೈವೇಟ್ ಸೆಕ್ಟರ್ ಹೋಲಿಸಿದ್ರೆ. ಹಾಗೆ earnings growth ಕೂಡ ಡಬಲ್ ಇದೆ ಪ್ರೈವೇಟ್ ಸೆಕ್ಟರ್ ಹೋಲಿಸಿದ್ರೆ. ಡಬಲ್ ಅರ್ನಿಂಗ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಿದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಸೊ ಫೋಕಸ್ ಮಾಡಬಹುದು ಅಂತ ಇವುಗಳ ಮೇಲೆ. ಜೊತೆಗೆ ಆಟೋ ಸೆಕ್ಟರ್ ನ ಮೇಲೆ ಕೂಡ ಇವರು ಆಪ್ಟಿಮಿಸ್ಟಿಕ್ ಇದ್ದಾರೆ. ಆಟೋ ಸೆಕ್ಟರ್ ಕೂಡ ಔಟ್ ಪರ್ಫಾರ್ಮ್ ಮಾಡಬಹುದು ಅಂತ. ಇಂಟ್ರೆಸ್ಟ್ ಇರೋರು ಈ ಸೆಕ್ಟರ್ಸ್ ಅನ್ನ ಸ್ಟಡಿ ಮಾಡಬಹುದು. ಬಹುಶಃ ಅದು ಒಂದಷ್ಟು ಸಹಾಯ ಆಗಬಹುದು ನಮಗೆ ನಮ್ಮ ಜರ್ನಿಯಲ್ಲೂ ಕೂಡ. ಯೂಶಲಿ ಅವರು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಯಾವತ್ತೂ ಹೇಳಲ್ಲ, ಎಷ್ಟೇ ಇಂಟರ್ವ್ಯೂಗಳನ್ನ ನೋಡಿ ಯಾವತ್ತೂ ಹೇಳೋದಿಲ್ಲ. ಸೆಕ್ಟರ್ ಹೇಳ್ತಾರೆ, ಸೆಕ್ಟರ್ ನ ಫೋಕಸ್ ಮಾಡಬೇಕಾಗುತ್ತೆ, ಅಲ್ಲಿ ಬೆಸ್ಟ್ ಫೈಂಡ್ ಮಾಡಬೇಕು ನಾವು. ಯಾಕಂದ್ರೆ ಎಷ್ಟು ಸಿಕ್ಕರೆ ಸಾಕಲ್ವಾ. PSUs ಬಗ್ಗೆ ಹೇಳಿದ್ದಾರೆ, ಲಾರ್ಜ್ ಕ್ಯಾಪ್ ಬಗ್ಗೆ ಹೇಳಿದ್ದಾರೆ, ಆಟೋ ಸೆಕ್ಟರ್ ಬಗ್ಗೆ ಹೇಳಿದ್ದಾರೆ. ಇನ್ನೇನ್ ಬೇಕು? ಒಬ್ಬ ಒಳ್ಳೆ ಇನ್ವೆಸ್ಟರ್ಗೆ ಎಷ್ಟು ಸಾಕು? ತುಂಬಾ ಜನಕ್ಕೆ ಸ್ಪೂನ್ ಫೀಡಿಂಗ್ ಬೇಕು. ಅಂದ್ರೆ ಇಂತಿಂತ ಸ್ಟಾಕ್ ಅಂತ ಹೇಳ್ಬಿಡ್ಬೇಕು. ಖಂಡಿತ ಅದು ತುಂಬಾ ದಿನ ನಡೆಯೋದಿಲ್ಲ. ನಾವು ಯಾವಾಗ ಈ ಇಂಟರ್ವ್ಯೂಗಳನ್ನ ನೋಡಿ ಇದನ್ನ ಡಿಕೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವೋ, ಅದರಿಂದ ವಿಷಯಗಳನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ತೀವೋ, ಆಗಲೇ ನಾವು ಮಾರ್ಕೆಟ್ ಅಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಗೋದು. ಇಲ್ಲಾಂದ್ರೆ ಏನಾಗುತ್ತೆ, 10% ಬಿದ್ದ ತಕ್ಷಣ ಮಾರ್ಕೆಟ್ ಸರಿ ಇಲ್ಲ ಅಂತಾನೋ, ಅಥವಾ ಅಯ್ಯೋ ಇನ್ನೊಂದು ರ್ಯಾಲಿ ಬರ್ತಾ ಇದೆ, ಇದು ನೋಡಿದ್ರೆ ಬೀಳ್ತಿದೆ ಅಂತ ಇದನ್ನ ಎಕ್ಸಿಟ್ ಆಗಿ ಅದ್ರಲ್ಲಿ ಎಂಟ್ರಿ ಆಗ್ತೀವಿ. ಕೊನೆಗೆ ಏನಾಗುತ್ತೆ, ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ಬೀಳಕ್ ಶುರುವಾಗುತ್ತೆ, ಇದು ರ್ಯಾಲಿ ಹೋಗಕ್ ಶುರುವಾಗುತ್ತೆ. ಅಥವಾ ನಾವು ಇದನ್ನ ಎಕ್ಸಿಟ್ ಆದ್ಮೇಲೆ ನೋಡೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅನ್ನ ನಾವು 100 ರೂಪಾಯಿ ಎಕ್ಸಿಟ್ ಆದ್ವಿ ಅಂದ್ರೆ ಮತ್ತೆ ನೋಡೋ ವರ್ಷಲ್ಲ ಅದು 300 ಇರುತ್ತೆ. ಈ ತರದ ಎಕ್ಸ್ಪೀರಿಯನ್ಸ್ ಸುಮಾರು ಸಲ ನಿಮ್ಗೂ ಕೂಡ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ನಾವು ಎಕ್ಸಿಟ್ ಆದ್ಮೇಲೆ ಟ್ರಾಕ್ ಮಾಡಲ್ಲ, ಸ್ಟಾಕ್ ನ ಬಿಟ್ಬಿಡ್ತೀವಿ. ಮತ್ತೆ ನಾವು ನೋಡೋ ಅಷ್ಟಲ್ಲಿ 2x 3x ಬೆಳೆದ್ಬಿಟ್ಟಿರುತ್ತೆ. ಅಂತ ಇನ್ಸಿಡೆಂಟ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ನನ್ನ ಲೈಫ್ ಅಲ್ಲೂ ಕೂಡ ಹಲವಾಗಿದ್ದಾವೆ, ಒಂದಲ್ಲ ಹಲವಾಗಿದ್ದಾವೆ. ಮಾರ್ಕೆಟ್ ಅಂದ್ಮೇಲೆ ಇದು ಕಾಮನ್ ಆಗುತ್ತೆ, ಅದ್ರಲ್ಲೇನಿಲ್ಲ. ಹಾಗಾಗಿ ನಾವು ಸ್ಪೂನ್ ಫೀಡಿಂಗ್ ಮೇಲೆ ಡಿಪೆಂಡ್ ಆಗದೆ ನಾವು ಸ್ವತಃ ಫೈಂಡ್ ಮಾಡಕ್ಕೆ ಟ್ರೈ ಮಾಡಬೇಕು. ಟ್ರೈ ಮಾಡಿದಾಗಲೇ ಒಂದಷ್ಟು ವಿಷಯಗಳು ಗೊತ್ತಾಗೋದು. ಹಾಗಾಗಿ ಪ್ರಯತ್ನ ಪಡಿ. ಏನು JSW ಮೋಟಾರ್ಸ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಟು ಲಾಂಚ್ ಇಟ್ಸ್ ಫಸ್ಟ್ ಕಾರ್ ಇನ್ ಜೂನ್ ಅಲ್ಲಿ JSW ಮೋಟಾರ್ಸ್ ನ ಮೊದಲ ಕಾರನ್ನ ಲಾಂಚ್ ಮಾಡಬಹುದು ಅಂತ ಸುದ್ದಿ ಇದೆ. ಪ್ಲಗ್ ಇನ್ ಹೈಬ್ರಿಡ್ SUV ಫಾರ್ 45 ಲ್ಯಾಕ್, 45 ಲಕ್ಷದ ಹೈಬ್ರಿಡ್ SUV ಅಂತ ಹೇಳಲಾಗ್ತಿದೆ. ನೋಡೋಣ ಜೂನ್ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಇನ್ನು ರಿಸಲ್ಟ್ ಕಡೆ ಬಂದ್ರೆ ಟಾಟಾ ಎಲೆಕ್ಸಿ ರಿಸಲ್ಟ್ ಅನೌನ್ಸ್ ಮಾಡಿದೆ. ಆಕ್ಚುಲಿ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ರಿಸಲ್ಟ್. ನಾಳೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಕಾಣುತ್ತೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 29% ಡೌನ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ನಂಬರ್ ಇದು 29% ಡೌನ್ ಇದೆ. ರೆವಿನ್ಯೂ 3.9% ಅಪ್ ಆಗಿದೆ.
ಎಬಿಟಾದಲ್ಲಿ 17.4% ಅಪ್ ಆಗಿದೆ. ಮಾರ್ಜಿನ್ ಸ್ವಲ್ಪ ಇಂಪ್ರೂವ್ ಆಗಿದೆ, 18.5 ಇಂದ 20.9 ಹೋಗಿದೆ. ನೆಟ್ ಪ್ರಾಫಿಟ್ ವೈಸ್ ಡೌನ್ ಇರಬಹುದು, ಬಟ್ ಮಾರ್ಜಿನ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಐಸಿಐಸಿ ಪ್ರೂಡೆನ್ಶಿಯಲ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೆಟ್ ಪ್ರಾಫಿಟ್ ನೋಡಬಹುದು 26% ಅಪ್ ಆಗಿದೆ. ಇಯರ್ ಆನ್ ಇಯರ್ ಇದು ಇರುವಂತದ್ದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು 18.8% ಅಪ್ ಆಗಿದೆ. ಎನ್ಐಎಸ್ ಕೂಡ 16% ಅಪ್ ಆಗಿದೆ. ಪ್ರಾವಿಷನ್ಸ್ ಡೌನ್ ಇದೆ, 13.4% ಇದೆ. ಒಳ್ಳೆ ಡೆವಲಪ್ಮೆಂಟ್ ಪ್ರಾವಿಷನ್ಸ್ ಡೌನ್ ಆಗಿರೋದು. ಎನ್ಪಿಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 0.18 ಇಂದ 0.15% ಇಳಿದಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಗ್ರಾಸ್ ಎನ್ಪಿಎ ಕೂಡ ಇಂಪ್ರೂವ್ಮೆಂಟ್ ಇದೆ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ನಂಬರ್ಸ್ ಅಲ್ಲಿ ನೋಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.